ನಮಸ್ತೆ ಎಲ್ಲರಿಗೂ ಬುದ್ಧ ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಸೊ ಈ ಗುರು ಪೌರ್ಣಿಮೆ ಬೌದ್ಧ ಪೌರ್ಣಿಮೆ ನಿಮ್ಗೆ ಏನ್ ಬದಲಾವಣೆ ತರುತ್ತೆ, ಏನಾಗುತ್ತೆ ಆಗು ಹೋಗುಗಳು ನೋಡೋಣ. ಸೊ ಮೊದಲನೇದಾಗಿ ನಂಗೆ ಬೆಳಗ್ಗೆಯಿಂದ ತಲೆಗೆ ಬರ್ತಾ ಇರೋದು ಒಂದ್ ಡೈಲಾಗು ಪಿಕ್ಚರ್ದು, ಏಕ್ ಚಿಟ್ಕಿ ಸಿಂಧೂರ್ ಕಾ ಕಿಮ್ಮತ್ ತುಮ್ ಕ್ಯೋ ಜಾನೆ ಬಾಬು ಅಂತ. ಸೊ ಆ ಥರ ಒಂದು ಚಿಟಕಿ ಸಿಂಧೂರದ ಬೆಲೆ ಏನು ಅಂತ ಎಲ್ರಿಗೂ ಗೊತ್ತಾಯ್ತು ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಗೌರವನ ಕೊಡಿ. ಓಕೆ, ಹಡವಾಡಿ ಸಿಚುವೇಶನ್ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಮಶ್ರೂಮ್ ಬಿಸ್ನೆಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಮರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಫೈನಾನ್ಷಿಯಲಿ ತುಂಬಾ ಹೆಚ್ಚಿನ ಗಳಿಕೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವರ ವಿಗ್ರಹ ಭೂಮಿಯೊಳಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಪುಟ್ಟ ಬುದ್ಧನ ಆಕಾರದಲ್ಲಿ ಯಾರ್ದೋ ಮಗುನ ರೆಡಿ ಮಾಡಿದಾರೋ ಅಥವಾ ಆ ಥರದ್ದೇನೋ ಏನೋ ಪುಟ್ಟ ಬುದ್ಧನ ವಿಗ್ರಹ ತರ ಕಾಣಿಸ್ತಾ ಇದೆ ಇಲ್ಲಿ, ಮಗುವಿನ ಆಕಾರದ್ದು. ಒಂದಷ್ಟು ಕಣ್ಣೀರು ಹಾಕುವಂತ ಪ್ರಸಂಗಗಳು ಬರಬಹುದು ಎಲ್ಲರಿಗೂ, ತುಂಬಾ ದುಬಾರಿ ಆಗಬಹುದು. ಜೊತೆಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಿದೆ. ಸೊ ಯಾವಾಗಲೂ ನನಗೆ ಜಾಸ್ತಿ ಫೈನಾನ್ಷಿಯಲ್ ಬಗ್ಗೆ ಕೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಫಸ್ಟು ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತಾರಾ ಅದ್ರ ಬಗ್ಗೆನೇ ಹೆಚ್ಚು ನೋಡ್ತಾ ಇರ್ತೀನಿ. ಚೆನ್ನಾಗಿ ಆಗ್ತೀರಾ ಫೈನಾನ್ಷಿಯಲಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಇದೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಚಕ್ರ ಬ್ಯಾಲೆನ್ಸ್ ಇನ್ಬ್ಯಾಲೆನ್ಸ್ ಆಗಿದೆ ಅಂದರೆ ಚಕ್ರ ಬ್ಯಾಲೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್, ಯಾರೋ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಏನೋ ವೆಹಿಕಲ್ ಇದೆ. ಸೊ ಏನೋ ಒಂದು ಕೊಲೆಯ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು, ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು. ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನ ಬಿಟ್ಟು ಹೋಗುವಂಥ ಸಮಯ ಸಂದರ್ಭ ಬರುತ್ತೆ, ಅವಾಗ ಕೂಲಾಗಿ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಿ ಅನ್ನುವಂಥದ್ದು. ನೀವು ಕೂಡ ಯಾರಿಂದನೋ ದೂರ ಹೋಗ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಮಕರ ಜ್ಯೋತಿ ಅಷ್ಟರಲ್ಲಿ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಈಗ ಕರ್ಕಾಟಕ ಸಂಕ್ರಮಣ ಬರುತ್ತೆ. ಸೊ ಬರೋ ತಿಂಗಳು ಅದಾಗಿ ಮಕರ ಸಂಕ್ರಾಂತಿ ಅಂದರೆ ಜನವರಿ ಬರುತ್ತೆ. ಸೊ ಜನವರಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆನ ನೋಡ್ತೀವಿ. ತುಂಬ ದೊಡ್ಡದದು, ತುಂಬ ಒಂದು ಮೇಜರ್ ಅಟ್ಯಾಕ್ ಥರ ಜನವರಿಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದರೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದೆ. ಸೊ ಯಾರ್ದು ಹೆಣ್ಮಗುನ ಯಾರೋ ಏನೋ ಬೈತಾ ಇದ್ದಾರೋ ಕೊಲ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಗರ್ಲನ್ನ ಯಾರೋ ಒಬ್ರು ಅಜ್ಜಿನ ಅಥವಾ ಮೆನ್ನ ಗೊತ್ತಿಲ್ಲ. ಸೊ ಯಾರೋ ಇಬ್ರು ಸೇರ್ಕೊಂಡು ಒಂದು ಹೆಣ್ಮಗುನ ತುಂಬ ಕ್ರೂರವಾಗಿ ವರ್ತಿಸ್ತಾರೆ. ಸೊ ಯಾರು ಆ ಥರ ಮಾಡಿದ್ರು ಅವರ ತಲೆನೇ ತೆಗೆದು ಬಿಡ್ತಾರೆ. ಆ ಥರದ್ದೇನೋ ಒಂದು ಸುದ್ದಿ ಬರ್ಬೋದು. ಆ ಥರದ್ದೇನೋ ತುಂಬ ಆಘಾತಕಾರಿ ಕಾಣಿಸ್ತಾ ಇದೆ ಇಲ್ಲಿ. ಕೆಟ್ಟ ರೀತಿಯಲ್ಲಿ ಅಂದರೆ ಭಯಾನಕ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೇಳಕ್ಕೆ ನನಗೆ ಒಂದು ಸ್ವಲ್ಪ ಭಯ ಆಗೋ ರೀತಿಯಲ್ಲಿದೆ. ಸೊ ವಸುದೈವಕ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಿ. ಯಾಕೆ ಅಂದರೆ ವಸುದೈವಕ ಕುಟುಂಬ ಅಂದರೆ ಇಡೀ ವಿಶ್ವನೇ ವಸುದೈವಕ ಕುಟುಂಬ. ಅದರಲ್ಲೂ ವಸುದೈವಕ ಕುಟುಂಬ ಇನ್ನು ವಿಸ್ತಾರಗೊಳ್ಳೋದ್ರಲ್ಲೂ ಇದೆ. ಭಾರತೀಯ ಕುಟುಂಬಗಳು ವಿಸ್ತಾರ ಆಗುತ್ತೆ ಇನ್ನು ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಭೌಗೋಳಿಕವಾಗೂ ಕೂಡ ನಮ್ಮ ಒಂದು
ದೇಶ ಏನಿದೆ ಅದು ವಿಸ್ತಾರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಕ್ರೂರವಾಗಿ ಸಮಸ್ಯೆ ಮಾಡ್ತಾ ಇರುವಂಥ ನಮ್ಮ ದೇಶದ ಬಂಧಿತರು ಯಾರಿದ್ದಾರೆ, ಸೊ ಅವರಿಂದ ಒಂದಷ್ಟು ದೊಡ್ಡ ಮಟ್ಟದ ಅನಾಹುತನ ಅವರು ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಕೂಡ ಯಾರಿಗೂ ಸಿಗುತ್ತೆ ಇಲ್ಲಿ. ಅನ್ನಪೂರ್ಣೇಶ್ವರಿ ನೋಡ್ತಿದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ನಮ್ಮ ತಾಯಿಯ ಆಶೀರ್ವಾದ ಕೂಡ ಇದೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಗಿಫ್ಟು ಆಫರು ಏನೋ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಕೈಲಿ ಎತ್ಕೊಳ್ಳೋಕ್ಕಾಗದೇ ಇರೋಷ್ಟು ಭಗವಂತ ಏನೋ ಕೊಡ್ತಾ ಇದ್ದಾನೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಕಾಲಿಗೆ ಪೆಟ್ಟಾಗಬಹುದು, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಓವರ್ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದೆರಡು ವಿಳಾಸಗಳು ನಿಮ್ಮದು ತಪ್ಪಾಗಿ ಏನೋ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದಷ್ಟು ಫೇಸಸ್ ಕಾಣಿಸ್ತಾ ಇದೆ. ಸೊ ಕೆಲವು ಸೀಕ್ರೆಟ್ಸ್ ಇದೆ ಇಲ್ಲಿ. ಸೊ ಸ್ವಲ್ಪ ಸೀಕ್ರೆಟ್ಸ್ ಹುಷಾರಾಗಿ ಇರಿ ಅನ್ನುವಂಥದ್ದು. ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳಾಗತ್ತೆ, ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಾವು ನೋವುಗಳ ಒಂದಷ್ಟು ಸುದ್ದಿಗಳು ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ. ಸೊ ಕೆಲವು ಸತಿ ಅದಾಗತ್ತೆ, ಅದು ಬಿಟ್ಟರೆ ಎಲ್ಲವೂ ಕೂಡ ಚೆನ್ನಾಗಿದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಲವ್ ವಿಚಾರಕ್ಕೆ ಚೆನ್ನಾಗಿದೆ. ಊರ ಮೇಲೆ ಊರು ಬಿದ್ದರೂ ಅದೇನೋ ಗಾದೆ ಹೇಳ್ತಾರಲ್ಲ, ಹಾಗೆ ನಿಮ್ಮ ಜೀವನ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸೊ ಯಾರಿಗೆ ಏನೇ ಆದರೂ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಯಾರಿಗೋ ಹೆಣ್ಮಗು ಆಗುವಂಥದ್ದು, ಹೊಲದಲ್ಲಿ ಏನೋ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಹುಡುಕ್ತಾ ಇದ್ದೀರಾ. ತುಂಬಾ ನೆಗೆಟಿವಿಟಿ ಇದೆ ಇಲ್ಲಿ. ಸೊ ಸ್ವಲ್ಪ ನೆಗೆಟಿವಿಟಿನ ಕಡಿಮೆ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮ ಜೀವನದಲ್ಲಿ ಮೂಗು ತೂರಿಸಿ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಸೊ ಅಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಈ ಹುಣ್ಣಿಮೆ ನಿಮಗೆ ಏನು ತರುತ್ತೋ ಇಲ್ವೋ, ಫೈನಾನ್ಷಿಯಲಿ ಸಕ್ಸಸ್ ಮಾತ್ರ ಜಬರ್ದಸ್ತಾಗಿ ತರ್ತಾ ಇದೆ. ಸೊ ಹಾಗಾಗಿ ಆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಪ್ರಯಾಣ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಉಡುಗೆ ತೊಡುಗೆಗಳ ಮೇಲೆ ಯಾರು ಪ್ರಯೋಗನ ಮಾಡಿದ್ರು, ಅವರು ಯಾರು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ನಿಮಗೆ ತೊಂದರೆ ಮಾಡಿದವರಿಗೆ ತೊಂದರೆ ಆಗುತ್ತೆ. ಇದು ಕರ್ಮ ರಿಟರ್ನ್ ಆದಷ್ಟು ಬೇಗ ಕಾಣಿಸುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ದೂರ ಪ್ರಯಾಣ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ನೀರಲ್ಲಿ ಇಳಿದಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸೊ ಯಾರೋ ಇಲ್ಲಿ ಯಾರನ್ನು ಯಾಮಾರಿಸಿ ಸ್ವಲ್ಪ ಸಮಸ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಮೂಲರಾಮನ ವಿಗ್ರಹಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ಯಾರು ಮಾಡಿದ್ರು, ಸೊ ಅವ್ರು ಯಾರು ಅನ್ನೋದು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ದೊಡ್ಡ ಕೇಸ್ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೇಲಿನ ಸುಳ್ಳು ಆರೋಪಗಳು ನಿಮ್ಮ ಮೇಲೆ ಯಾರು ಮಾಡ್ತಿದ್ರು ಅವರಿಗೂ ಕೂಡ ಸರಿಯಾದ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಚಕ್ರಗಳೆಲ್ಲವೂ ಕೂಡ ಬ್ಲಾಕೇಜಲ್ಲಿ ಇದೆ. ಯಾರು ನಿಮ್ಮನ್ನ ದೈಹಿಕವಾಗಿ ಮಾನಸಿಕವಾಗಿ ತುಂಬ ತೊಂದರೆ ಮಾಡ್ತಿದ್ರು ಅಥವಾ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ರು, ಸೊ ಅದೆಲ್ಲವೂ ಕೂಡ ನಿಮಗೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗೋದ್ರ ಜೊತೆಗೆ ಅವ್ರನ್ನ ಇನ್ಯಾವತ್ತೂ ನೀವು ಕ್ಷಮಿಸೋಕ್ಕಾಗದಿರೋ ಅಷ್ಟರ ಮಟ್ಟಿಗೆ ಅವರು ನಿಮ್ಮ ಮೇಲೆ ಸಮಸ್ಯೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ನೀವು ಅವ್ರನ್ನ ಇನ್ಯಾವತ್ತೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದ ಒಂದಷ್ಟು ಅವಘಡಗಳನ್ನ ಅವರು ಆಲ್ರೆಡಿ ಮಾಡಿದ್ದಾರೆ, ಇನ್ನೂ ಒಂದಷ್ಟು ಮಾಡುವಂಥ ಹುನ್ನಾರದಲ್ಲಿ ಇದ್ದಾರೆ. ನಿಮ್ಮ ಮನೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಾದರೂ ನಿಮ್ಮ ಮನೆ
ಖಾಲಿ ಬಿಟ್ಟು ದೂರ ಏನಾದ್ರು ಇದ್ರೆ ಸೊ ಆಗಾಗ ಹೋಗಿ ಕ್ಲೀನ್ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಯಾರ ಮನೆ ಪೂರ್ತಿಯಾಗಿ ಪಾಳು ಬಿದ್ದ ಹಾಗೆ ಆಗಿದೆ ಅಥವಾ ಮನೆಯಲ್ಲಿ ಯಾರು ಉಳ್ದೇ ಇಲ್ಲ ಅಂತ ಅನ್ಸುತ್ತೋ ಸೊ ಆ ಮನೆಯ ಒಂದಷ್ಟು ವಿಚಾರಗಳು ರಹಸ್ಯವಾಗಿಯೇ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವಿದ್ದಂಥ ಸ್ಥಳ ಅಥವಾ ನಿಮ್ಮ ಚೈಲ್ಡ್‌ಹುಡ್ ಹೌಸ್ ಮನೆ ಏನಿದೆ, ಅದು ಒಂದು ಪಾರ್ಕ್ ಆಗಿ ಬದಲಾಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂಥದ್ದು ಇದೆ. ಸೊ ಅಲ್ಲೇನೋ ಪಾರ್ಕ್ ಆಗುತ್ತೆ ಅನ್ನುವಂಥ ಮನಸ್ಥಿತಿಲಿ ಯಾರೋ ಇದ್ರು ಅಂತ ಅನ್ಸುತ್ತೆ. ಸೊ ಅದು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಆ ಮನೆ ಒಂದು ದೈವಕ್ಕೆ ಸೇರಿದಂಥ ಜಾಗ ಆಗಿರೋದ್ರಿಂದ ಎಲ್ರಿಗೂ ಅಲ್ಲ, ಇದು ಕೆಲವರಿಗೆ ನಿಮ್ಮ ಮನೆ ಏನಿದೆ ಅದು ದೈವದ ಒಂದು ಜಾಗಕ್ಕೆ ಸೇರ್ಪಡೆ ಆಗತ್ತೆ. ಅಲ್ಲಿ ಒಂದು ದೈವ ಬಂದು ನೆಲೆ ನಿಲ್ಲುತ್ತೋ ಅಥವಾ ಆ ಜಾಗದಲ್ಲಿ ಇನ್ಯಾರು ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಲಿ ಇನ್ಯಾರು ವಾಸ ಮಾಡೋದಕ್ಕಾಗೋದಿಲ್ಲ. ನೀವು ಕೂಡ ಹೋಗೋದಕ್ಕಾಗೋದಿಲ್ಲ. ಬೇರೆಯವ್ರಿಗೂ ಅಲ್ಲಿರೋದಕ್ಕಾಗೋದಿಲ್ಲ. ಈವನ್ ಅದನ್ನ ಮಾರಾಟ ಮಾಡೋದಕ್ಕೂ ಆಗೋದಿಲ್ಲ. ಆ ಥರ ಸಿಚುವೇಶನ್‌ನ ಏನು ಫೇಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಯ ವಿಚಾರಕ್ಕೆ, ನಿಮ್ಮ ಜಾಗದ ವಿಚಾರಕ್ಕೆ, ನಿಮ್ಮ ಇಡೀ ವಂಶನ ಏನು ಒಂದು ಅಟ್ಟಹಾಸ ಮೆರೆಸಿದ್ರು ಅಥವಾ ಏನು ಅಟ್ಟಹಾಸನ ಮಾಡಿದ್ರು ಅಥವಾ ಏನು ಸಮಸ್ಯೆನ ಮಾಡಿ ಇಡೀ ವಂಶನೇ ಇಲ್ಲದ ಹಾಗೆ ಮಾಡಿದ್ರು, ಅವರೆಲ್ಲರಿಗೂ ಒನ್ ಬೈ ಒನ್ ಹೇಗೆ ಒಂದಾದ್ಮೇಲೊಂದು ನಿರಂತರವಾಗಿ ಸಮಸ್ಯೆಗಳನ್ನ ಮಾಡಿದ್ರು, ಅವರೆಲ್ಲರಿಗೂನು ಒನ್ ಬೈ ಒನ್ ಅವ್ರು ಹೇಗ್ ಮಾಡಿದ್ರು ಹಾಗಾಗೇನೆ ಅವರಿಗೆ ಒಂದೊಂದೇ ರಿವರ್ಸ್ ಬ್ಯಾಕ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ರಿವರ್ಸ್ ಬ್ಯಾಕ್ ಆಗತ್ತೆ ಅವರಿಗೆ. ರಿವರ್ಸ್ ಬ್ಯಾಕ್ ಆಗಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನುವಂಥದ್ದು ಇದೆ. ನೀವು ಅವರಿಗೆ ಏನು ಮಾಡದಿರ ಇರಬಹುದು ಅಥವಾ ನಿಮ್ ಕಡೆಯಿಂದ ಅವರಿಗೇನು ತೊಂದರೆ ಆಗದಿರ ಇರಬಹುದು. ನೀವು ಕರ್ಮಕ್ಕೆ ಅವ್ರನ್ನ ಬಿಟ್ಬಿಟ್ಟಿರಬಹುದು. ಸೊ ಕರ್ಮ ಅವರಿಗೆ ಅವರ ಕರ್ಮನ ಕೊಡುತ್ತೆ. ಅವರ ಕರ್ಮ ಡಿಸೈಡ್ ಮಾಡುತ್ತೆ ಅವ್ರಿಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ. ಒಂದು ತುಂಬಿದ ಸಂಸಾರನ ಇಲ್ಲ ಅನ್ಸಿದಂಥದ್ದು ಅಥವಾ ಒಂದು ಕೂಡು ಕುಟುಂಬನ ಇಲ್ಲ ಅನ್ಸುವಂಥ ಪ್ರಯತ್ನದಲ್ಲಿ ಯಾರ್ಯಾರು ಸಫಲರಾದ್ರಿ, ಯಾರ್ಯಾರು ಗೆದ್ರಿ ಅಂತ ಮೆರೀತಿದ್ದೀರಾ, ಖಂಡಿತವಾಗ್ಲೂ ಆದಷ್ಟು ಬೇಗ ಇದಕ್ಕೆ ಒಂದು ತಕ್ಕ ಉತ್ತರನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ಅಂದ್ರೆ ಸಾಧ್ಯ ಆದ್ರೆ ಒಳ್ಳೇದ್ ಮಾಡ್ಬೇಕು, ಎಲ್ಲ ನಮ್ಮ ಪಾಡಿಗೆ ನಾವಿರ್ಬೇಕು. ಒಂದು ತುಂಬಿ ನಗ್ನಗ್ತಾ ಇದ್ದಂತ ಒಂದು ಕುಟುಂಬನ ಇಲ್ಲ ಅನ್ಸಿದೀರಾ, ಜೊತೆಗೆ ಒಂದು ಆಗ್ತಾನೆ ಅರಳ್ತಿದ್ದಂತ 2 ಹೂಗಳನ್ನ ಹೊಸ್ಕಾಕಿದೀರಾ. ಸೊ 2 ಹೂಗಳನ್ನ ಹೊಸ್ಕಾಕಿದ್ದು ಆ ಮನೇನ ಇಲ್ಲ ಅನ್ಸಿದ್ರು ಪರವಾಗಿಲ್ಲ, ಆ 2 ಹೂಗಳನ್ನ ಹರಳಿಕ್ಕೆ ಬಿಡ್ಬೇಕಾಗಿತ್ತು. ಆ 2 ಹೂಗಳನ್ನ ಏನು ದಾರುಣವಾಗಿ ಇಲ್ಲ ಅನ್ಸಿದೀರಾ, ಅದಕ್ಕೆ ಕರ್ಮ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಇದು ಪೂರ್ವಾರ್ಜಿತ ಕರ್ಮ ಅಥವಾ ಪಾಸ್ಟ್ ಲೈಫ್ ಕರ್ಮ ಬ್ಯಾಲೆನ್ಸ್ ಅಂದಿದ್ರೆ ಇಷ್ಟು ಅಗ್ರೆಸಿವ್ ಆಗಿ ಇಲ್ಲಿ ಎನರ್ಜಿ ಇರ್ತಾ ಇರ್ಲಿಲ್ಲ. ಅವರದ ಯಾವ ತಪ್ಪು ಇಲ್ದಿದ್ರು ಕೂಡ ನೀವು ಕೊಟ್ಟಂತ ಆ ಒಂದು ನರಕನೂ ಕೂಡ ಒಂದೆರಡು ಎಕ್ಸ್ಕ್ಯೂಸ್ ಕೊಡ್ಬೋದೇನೋ. ಸೊ ನೀವು ಇಷ್ಟು ಜನ ಶತ್ರುಗಳು ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ. ಬಟ್ ಕರ್ಮ ನಿಮ್ಗೂ ಕೂಡ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ಒಳ್ಳೆಯವ್ರನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಏನ್ ಪಟ್ರಿ, ಅದಕ್ಕೆ ರೆಡಿಯಾಗಿ. ಯಾಕೆಂದ್ರೆ ಈಗ ನೀವು ಮಾಡಿರೋ ಕೆಲ್ಸಕ್ಕೆ ನಿಮ್ಗೆ ಬಹುಮಾನ ಬೇಕಲ್ವಾ. ಸೊ ಮುಂದಿನ 12 ಗಂಟೆಗಳಲ್ಲಿ ನಿಮ್ಮ ಕೌಂಟ್ ಡೌನ್ ಶುರು ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಯಾರಿಗೂ ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ. ಸೊ ಯಾರೋ ಕೆಲವರ ಎನರ್ಜಿ ಹಾಗೆ ಇದೆ. ಸೊ ಯಾರ್ದೋ ಕಣ್ಣೀರು ಇಲ್ಲಿ ಹೆಪ್ಪುಗಟ್ಟಿ ನಿಂತಿದೆ ಕಣ್ಣೀರು ಅಲ್ಲಿ. ಸೊ ಆ ಕಣ್ಣೀರು ಹರಿದು ನಂಗೆ ಇಲ್ಲಿ ತೋರಿಸ್ತಾ ಇದೆ, ಒಮ್ಮೆ ನನ್ನ ಮನಃಶಾಂತಿಗಾದ್ರೂ ಹೇಳಿ ಅವರಿಗೆ ಶಿಕ್ಷೆ ಆಗತ್ತೆ ಅಂತ ಇಲ್ಲಿ ಕೇಳ್ತಾ ಇದೆ.
ಶಿಕ್ಷೆ ಆಗತ್ತೆ ಆಗಲ್ವಾ ಇದನ್ನ ಹೇಳಕ್ಕೆ ನಾನು ಯಾರು ಅಲ್ಲ. ಬಟ್ ಅವರಿಗೆ ಖಂಡಿತವಾಗ್ಲೂ ಕರ್ಮ ರಿಟರ್ನ್ ಆಗತ್ತೆ. ಅವ್ರು ನಿಮ್ಗೆ ಖಂಡಿತವಾಗ್ಲೂ ಕೆಟ್ಟದ್ ಮಾಡಿದ್ದಾರೆ ಅನ್ನೋದಾದ್ರೆ ಅವರಿಗೆ ಅದು ಹಾಗೆ ಆಗತ್ತೆ. ನಿಮ್ಗೇನ್ ಕೊಟ್ರೋ ಅದು ಯೂನಿವರ್ಸ್ ಅವರಿಗೂ ಬ್ಯಾಕ್ ಫೈರ್ ಮಾಡೇ ಮಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ. ಬಹಳಷ್ಟು ಜನರಿಗೆ ವಿದೇಶ ಯಾತ್ರೆ ಹೋಗ್ಬೇಕಾಗಿತ್ತು, ಫಾರಿನ್ಗೆ ಹೋಗ್ಬೇಕಾಗಿತ್ತು, ಹೀಗೆಲ್ಲ ಆಗೋಯ್ತು ಅನ್ಕೊಂಡಿರೋರು ಹೋಗ್ಬೋದು ಈಗ ಫಾರಿನಿಗೆ ಅಂತ ಅನ್ಕೊಂಡಿರ್ಬಹುದು. ಬಟ್ ಹೋಗ್ಬೇಡಿ, ಇನ್ನ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಅಲ್ಲಿ ಹೋದ್ಮೇಲೆ ವಾಪಸ್ ಬರಕ್ಕೂ ಆಗ್ದಿರಾ, ಅಲ್ಲೇ ಇರಕ್ಕೂ ಆಗ್ದಿರಾ ಒದ್ದಾಡುವಂತ ಸನ್ನಿವೇಶಗಳು ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಜಗಜ್ಯೋತಿ ಬಸವಣ್ಣನವರ ಒಂದು ನಾಣ್ಣುಡಿ ಎಲ್ಲೆಡೆ ಪ್ರಚಲಿತವಾಗುತ್ತೆ. ಜೊತೆಗೆ ಕಾಲಧರ್ಮದಲ್ಲಿ ಬರೆದಂಥ ಒಂದಷ್ಟು ವಿಚಾರಗಳು ಇನ್ನ ಹೆಚ್ಚು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕಾಕತೇಯ, ಕಾಲಕೇಯ ಈ ತರ ಏನೋ ಶಬ್ದಗಳು ಕೇಳಿಸ್ತಾ ಇದೆ. ಆಗಿನ ಕಾಲದ ರಾಜರ ಒಂದಷ್ಟು ಹೆಸರುಗಳು ಮತ್ತೆ ಮತ್ತೆ ಕೇಳಲಿಕ್ಕೆ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ. ಒಂದು ಘನಘೋರ ಯುದ್ಧ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ದೇಶ ಸೇವೆಗೆ ಅಥವಾ ದೇಶ ಶಾಂತಿಗೆ ಅಥವಾ ವಿಶ್ವ ಶಾಂತಿಗೋಸ್ಕರ ನಿಮ್ಮ ಪ್ರಾರ್ಥನೆಯನ್ನ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಭೂಮಂಡಲದಲ್ಲಿ ಏನು ಒಂದು ಮ್ಯಾಪ್ ಇದೆ, ಗ್ಲೋಬಲ್ ಮ್ಯಾಪ್, ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ಬದಲಾವಣೆ ಪಾಸಿಟಿವ್ ಆಗಿ ಇರ್ಲಿ ಅಂತ ಎಲ್ರು ಆಶಿಸೋಣ. ಸೊ ಯಾಕೆ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ಭೂಗೋಳದಲ್ಲಿ ಕೆಲವು ಏನ್ ಮ್ಯಾಪ್ ಹೀಗಿದೆ, ಒಂದಷ್ಟು ವರ್ಷಗಳಲ್ಲಿ ಆ ಮ್ಯಾಪ್ ಫುಲ್ ಚೇಂಜ್ ಆಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ಏನ್ ಬರಿತಾ ಇದ್ವಿ ಆ ತರ ಬರೆಯಕ್ ಇನ್ಮೇಲೆ ಆ ತರ ಮ್ಯಾಪ್ ಇರಲ್ಲ, ಇನ್ನ ಬೆಟರ್ ವರ್ಷನ್ ಮ್ಯಾಪ್ ಇರುತ್ತೆ ಅಂತ ಕೇಳಿಸ್ತಾ ಇದೆ. ಜೊತೆಗೆ ಸುಜಲಾಂ ಸಫಲಂ ಮಲಯಜ ಶೀತಲಂ ಆ ಹಾಡು ಕೂಡ ಕೇಳ್ತಾ ಇದೆ. ಏನೋ ಒಂದು ಸೇತುವೆ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು, ಎರಡು ದೇಶಗಳ ನಡುವೆ ಒಂದು ಬೃಹತ್ ಒಪ್ಪಂದ ಆಗಿ ಇಡೀ ವಿಶ್ವಕ್ಕೆ ಅದರಿಂದ ಬೆಳಕು ಹರಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಬೆಳಕಿನಲ್ಲಿ ಎಲ್ಲವೂ ಕೂಡ ಶಾಂತಿಯುತವಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು. ಸಾಧ್ಯ ಆದ್ರೆ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಒಂದಷ್ಟು ಜನ ನಿಮ್ ಬಗ್ಗೆ ಗಾಸಿಪ್ ಮಾಡುವಂಥದ್ದು, ನಿಮ್ಗೆ ಸಮಸ್ಯೆ ಮಾಡುವಂಥದ್ದು, ನಿಮ್ಗೆ ಬೇರೆಯವ್ರ ಮಾತು ಕೇಳ್ಕೊಂಡು ನೀವು ರಿಯಾಕ್ಟ್ ಮಾಡಬೇಡಿ. ಬೇರೆಯವ್ರು ನಿಮ್ ಕಿವಿಲ್ ಊದಿದ್ದನ್ನ ಇನ್ನೊಬ್ರಿಗೆ ಊದಿ ಇನ್ನೊಂದಷ್ಟು ಸಮಸ್ಯೆನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಮಕ್ಕಳ ಎನರ್ಜಿ ಇದೆ. ಮಕ್ಕಳ ಆರೋಗ್ಯದ ಕಡೆ, ಮಕ್ಕಳ ಮೆದುಳಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮುಂದೆ ಬರುವಂತ ಒಂದಷ್ಟು ಮಕ್ಕಳ ಮೆದುಳಿನ ಮೇಲೆ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೆದುಳು ಏನಿದೆ ಸೊ ಅದು ಒಂಚೂರು ಸಮಸ್ಯೆ ಆಗುತ್ತೆ ಅಂತ ಇದೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಟೂ ಮಚ್ ವೇರಿಯೇಷನ್ ಅಥವಾ ನಮ್ಮ ಒಂದು ತರಂಗಗಳು ಏನಿದೆ, ಫ್ರೀಕ್ವೆನ್ಸಿ ಲೆವೆಲ್, ಫೋನ್ ಇರಬಹುದು, ಮೊಬೈಲ್, ಒಂದಷ್ಟು ವಿಚಾರಗಳಿಂದ ಒಂದಷ್ಟು ಪ್ರಭಾವ ಬೀರ್ತಾ ಇರಬಹುದು. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಒಂದು ಮಾತಿನ ಒಂದಷ್ಟು ಮಕ್ಕಳಿಗೆ ಮಾತಾಡ್ಲಿಕ್ಕೆ ತೊಂದರೆ ಆಗಬಹುದು, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರೈವೇಟ್ ಪಾರ್ಟ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಗಮನ ಯಾಕೆ ಅಂದ್ರೆ ಸಮಥಿಂಗ್ ಅಲ್ಲಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕಾಯಿಲೆಗಳು ಅಥವಾ ಏನು ಸಮಥಿಂಗ್ ಏನೋ ಅಲರ್ಜಿ ತರ ಹೆಚ್ಚಾಗುವಂಥದ್ದು ಇದೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಕಾಟನ್ ಬಟ್ಟೆನ ಧರಿಸೋದಾಗ್ಲಿ ಅಥವಾ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದಾಗ್ಲಿ ಮಾಡಿ ಅನ್ನುವಂಥದ್ದು. ಎಸ್ಪೆಷಲಿ ಹೊಟ್ಟೆ ಏನಾದ್ರು ಓವರ್ ಆಗಿದ್ರೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವ್ ಎಲ್ಲೇ ಹೋಗಿ ಸಮಾಧಾನವಾಗಿ ಬದುಕ್ಬೇಕು ಅಂದ್ರೂ ಕೂಡ ಬದುಕಕ್ಕೆ ಬಿಡ್ದಿರಾ ಒಂದಷ್ಟು ಸಮಸ್ಯೆನ ಹುಡ್ಕೊಂಡ್ ಬಂದು ಯಾರ್ ಸಮಸ್ಯೆನ ಮಾಡ್ತಿರ್ತಾರೆ. ಸೊ ಅವರಿಗೆ ನೀವು ಅವ್ರ ಜೊತೆ ಇದ್ರು ಕೂಡ ಆಗೋದಿಲ್ಲ, ಅವರಿಂದ ದೂರ ಇದ್ರು ಕೂಡ ಆಗೋದಿಲ್ಲ, ನೀವು ಚೆನ್ನಾಗಿದ್ರು ಕೂಡ ಆಗೋದಿಲ್ಲ, ನೀವು ಸುಮ್ನೆ ಇದ್ರು ಕೂಡ ಆಗೋದಿಲ್ಲ. ಸೊ ಈ ತರ ಶಾಂತವಾಗಿರುವಂತ ಜೀವನದಲ್ಲಿ ಬಂದು ಗಡ್ಡಿ ಯಾರು ಅಲ್ಲಾಡಿಸ್ತಾ ಇರ್ತಾರೆ
ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಓಡಾಡಕ್ಕೂ ಆಗ್ದಿರ ಹಾಸಿಗೆ ಹಿಡಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ದೇವರಿಗೆ ನೀವು ಇಲ್ಲ ಆಗಬೇಕು ಅಂತ ಯಾರ್ಯಾರು ಹರಕೆ ಹೊತ್ಕೊಂಡಿದ್ರು, ಸೊ ನೀವೇ ಇಲ್ಲ ಆಗ್ಬಿಡ್ಬೇಕು, ಅವಾಗ ನನಗೆ ನೆಮ್ಮದಿ ಸಮಾಧಾನ ಅಂತ ಯಾರು ಅನ್ಕೊಂಡಿದ್ದಾರೆ, ಸೊ ಅಂಥವ್ರೆಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿನ ಕೊಡುವಂತ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಏನೋ ಒಂದು ಅವ್ರು ನೆಮ್ಮದಿಯಾಗಿ ಹಾಸಿಗೆ ಮೇಲೆ ಇದ್ದಿದ್ದ ಜಾಗದಲ್ಲೇ ಇರಂಗ್ ಆಗ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಸೊ ವಾಟ್ ಐ ಮೀನ್ ಟು ಸೇ, ಸೊ ವೇಟ್ ಫಾರ್ ಕರ್ಮ ರಿಟರ್ನ್ ಅಂತ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಂಬೇಡಿ, ಪೀಸ್ ಆಫ್ ಮೈಂಡ್ ಅಲ್ಲಿ ಇರಿ. ಸೊ ಕರ್ಮಣೆ ವಾಧಿಕಾರಸ್ಯ ಮಾ ಫಲೇಶು ಸರ್ವದ. ಈ ಹುಣ್ಣಿಮೆ ನನ್ಗೆ ಇಲ್ಲಿ ಜಾಸ್ತಿ ಬರ್ತಾ ಇರೋದು, ನಿಮ್ಗೆ ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇದೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ, ಲವ್ ಲೈಫ್ ಚೆನ್ನಾಗಿದೆ, ಸಾಕಷ್ಟು ಗಿಫ್ಟ್ ಬರ್ತಾ ಇದೆ, ನಾಲೆಜ್ ಬರ್ತಾ ಇದೆ, ಒಂದೊಳ್ಳೆ ಟೀಮ್ ವರ್ಕ್ ಬರ್ತಾ ಇದೆ, ಪ್ರೆಗ್ನೆನ್ಸಿ ಬರ್ತಾ ಇದೆ, ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಬರ್ತಾ ಇದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಅದ್ರ ಜೊತೆ ಶತ್ರುಗಳಿಗೆ ಕರ್ಮ ರಿಟರ್ನ್ ಕೂಡ ಆಗ್ತಾ ಇದೆ. ನೀವೇನ್ ಮಾಡ್ಬೇಕು, ಈ ಪೀಸ್ ಆಫ್ ಮೈಂಡ್ ಅನ್ನ ನಿಮ್ ಜೊತೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಜಗಜ್ಯೋತಿ ಜಗತ್ ಕಲ್ಯಾಣಕ್ಕೋಸ್ಕರ ಏನೋ ಒಂದಷ್ಟು ಬಸವಣ್ಣನವರ ಎನರ್ಜಿ ಜಾಸ್ತಿ ಇದೆ ಇಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಸೊ ಆದಿಗುರು ಶಂಕರಾಚಾರ್ಯರ ಪಾದಾರವಿಂದಕ್ಕೆ, ರಾಮಾನುಜಾಚಾರ್ಯರ ಪಾದಾರವಿಂದಕ್ಕೆ ನಮಸ್ತೆನ ಹೇಳೋಣ. ಹಾಗೆಯೇ ದಕ್ಷಿಣಾಮೂರ್ತಿಗಳಿಗೆ, ನಿಮ್ಮೆಲ್ಲರ ಗುರುಗಳಿಗೂ ನೀವು ವಂದನೆಯನ್ನ ತಿಳಿಸಿ, ಜೊತೆಗೆ ಬುದ್ಧಂ ಶರಣಂ ಗಚ್ಚಾಮಿ ಹಾಸ್ಯ ಬಿಡಿಸೋ ಮಹಾಸ್ವಾಮಿ ಅಂತ ಬುದ್ಧ ದೇವರನ್ನ ಪ್ರಾರ್ಥನೆ ಮಾಡೋಣ. ಸೊ ಅಷ್ಟು ದೊಡ್ಡ ರಾಜ ಆಗಿದ್ರು ಒಂದೇ ಒಂದು ಸಾವು ಅವರನ್ನ ಸಾಕಷ್ಟು ಡಿಸ್ಟರ್ಬ್ ಮಾಡಿ ಅವರು ಎಲ್ಲಾನು ತ್ಯಾಗ ಮಾಡಿ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು. ಅದ್ರ ಅರ್ಥ ನಾವು ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತ ಅಲ್ಲ, ನಮ್ಮ ಮನಸ್ಸನ್ನ ಒಂಚೂರು ಹಿಡಿತದಲ್ಲಿ ಇಟ್ಟು ಕೂಲಾಗಿ ಮೆಡಿಟೇಷನ್ ಕಡೆ ಗಮನನ ಕೊಡಿ, ಮಿಕ್ಕಿದೆಲ್ಲ ತಂತಾನೆ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಊಟ ತಿಂಡಿಯ ಕಡೆ, ನಿಮ್ಮ ಉಡುಗೆ ತೊಡುಗೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರು ನಿಮ್ಗೆ ಬೆನ್ನಿಗೆ ಚೂರಿ ಹಾಕಿ ಸಮಸ್ಯೆನ ಮಾಡ್ತಿದ್ದಾರೆ, ದುಃಖ ಪಡೋದು ಬೇಡ. ಖಂಡಿತವಾಗ್ಲೂ ಆಗತ್ತೆ. ಹೇಳಿರೋದು ಯಾವುದು ಆಗ್ತಾ ಇಲ್ಲ, ಬರೀ ಹೇಳ್ತಾ ಇದ್ದಾರೆ ಸುಮ್ಮನೆ ಅಂತ ಅನ್ಕೊಂಡಿರ್ಬಹುದು. ಖಂಡಿತವಾಗ್ಲೂ ಆಗುತ್ತೆ ಮಗು, ಧೈರ್ಯವಾಗಿರು. 2-3 ತಿಂಗಳ ಒಳಗೆ ಇದೆಲ್ಲವೂ ಕೂಡ ಪರಿಸಮಾಪ್ತಿ ಆಗುತ್ತೆ. ನಿನ್ನ ಜೀವನದಲ್ಲಿರುವಂಥ ಸಮಸ್ಯೆ ಏನಿದೆ ಅದು ಪರಿಸಮಾಪ್ತಿ ಆಗತ್ತೆ. ಇದು ಆಣೆ ಮಾಡಿ ಹೇಳ್ತಿದ್ದಾರೆ, ಬಟ್ ನಾನಿಲ್ಲಿ ಆಣೆ ಮಾಡೋ ಹಾಗಿಲ್ಲ, ಆ ಥರ ನನಗೆ ಕೇಳಿಸ್ತಾ ಇದೆ. ಸೊ ಆ ಥರ ಮೆಸೇಜಸ್ ಬರ್ತಾ ಇದೆ. ಬಟ್ ನಥಿಂಗ್ ಟು ವರಿ, ಆರಾಮಾಗಿರಿ, ಕೂಲಾಗಿರಿ, ಸಿಚುವೇಶನ್ ಅಂಡರ್ ಕಂಟ್ರೋಲಲ್ಲಿ ಇಟ್ಕೊಂಡಿರಿ. ಸೊ ಸ್ವಲ್ಪ ಯಾಮಾರಿದ್ರು ಒಂದಷ್ಟು ಅವಘಡಗಳು ಆಗುವಂಥ ಸಾಧ್ಯತೆಗಳು ಇದೆ. ವೈಟ್ ಕಲರ್ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಕ್ರೀಮ್ ಕಲರ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಹೋಗಿ ಬರ್ಬಹುದು, ಆದರೆ ಎಲ್ಲೋ ಪ್ರಯಾಣದ ಬಗ್ಗೆ ಯಾರೋ ಕೇಳ್ತಿದ್ದಾರೆ, ಹೋಗಿ ಬರಬಹುದು, ಆದರೆ ಎಲ್ಲೂ ಅವಮಾನ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಯಾರೋ ದೂರದಿಂದ ಬಂದು ಮಗುನ ಭೇಟಿ ಮಾಡಿಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಥರದ್ದೇನೋ ಇದೆ. ಜೋಡಿ ದೇಹಗಳು, ಜೋಡಿ ದೈವಗಳು, ಈ ಥರದ್ದೇನೋ ಕೇಳಿಸ್ತಾ ಇದೆ. ಏನು ಅಂತ ಗೊತ್ತಿಲ್ಲ. ಯಾರಿಗೋ ತುಂಬ ಸ್ಪೆಷಲ್ ಆಗಿ ಪ್ರಪೋಸಲ್ ಕೂಡ ಬರೋದ್ರಲ್ಲಿ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಈ ಮೂಲಕ ನನ್ನನ್ನು ಮಾರ್ಗದರ್ಶನ ಕೊಟ್ಟು ಕಾಪಾಡ್ತಾ ಇರುವಂಥ ವಾಗ್ದೇವಿ ತಂಡಕ್ಕೂ, ವಾಗ್ದೇವಿ ತಾಯಿಗೂ, ಆಂಜನೇಯನಿಗೂ, ಗಾಳ ಪರಮೇಶ್ವರಿ ದೇವಿಗೂ, ಜೊತೆಗೆ ನನ್ನನ್ನು ಕಾಪಾಡ್ತಿರುವಂಥ ಎಲ್ಲ ನನ್ನ ಗುರು ವೃಂದಕ್ಕೂ ಈ ಬುದ್ಧ ಪೌರ್ಣಿಮೆ, ಈ ಗುರು ಪೌರ್ಣಿಮೆ ದಿನ ನಾನು ನನ್ನ ಶಿರಸಾಷ್ಟಾಂಗ ನಮನನ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಸೊ ದಯಮಾಡಿ ಸ್ವೀಕರಿಸಿ. ಸೊ ನಿಮ್ಮಿಂದ ನನಗೆ ತುಂಬ ಸಹಾಯ ಆಗಿದೆ. ಗುರುದಕ್ಷಿಣೆ ಹೇಗೆ ಕೊಡೋದೋ ಗೊತ್ತಿಲ್ಲ. ಕಾಲಾಯ ತಸ್ಮೈ ನಮಃ. ಕಾಲ ಸಿಕ್ಕಿದ್ರೆ, ಕಾಲ ಬಂದರೆ ನನ್ನ ಕೈಲಾಗಿದ್ದು ನಾ ಖಂಡಿತ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.
ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಗ್ನಗ್ತಾ ಇರಿ, ಖುಷಿಯಾಗಿ ಇರಿ, ಗುರುಗಳ ಆಶೀರ್ವಾದನ ಪಡ್ಕೊಳ್ತಾ ಇರಿ, ಮೆಡಿಟೇಷನ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಜೊತೆಗೆ ಈ ಜ್ಯೋತಿ ಶಾಂತವಾಗುವವರೆಗೂ ಈ ವಿಡಿಯೋ ಹೀಗೆ ಇರುತ್ತೆ. ನಿಮ್ಮ ಇಚ್ಛೆ ಏನಾದರೂ ಇದ್ರೆ ಅದನ್ನ ಅಲ್ಲಿ ಹೇಳ್ಕೊಳ್ಳಿ. ಓನ್ಲಿ ಒಳ್ಳೆ ವಿಷಸ್ ಮಾತ್ರ ಕೇಳ್ಕೊಳ್ಳಿ. ನಾನೀಗ ಹೀಲಿಂಗ್ ಹಾಕ್ತೀನಿ. ನಿಮ್ಮ ವಿಶ್ ಕಮ್ ಟ್ರೂ ಆಗಲಿ ಅಂತ.
ಓಂ ಶಾಂತಿ ಶಾಂತಿ ಶಾಂತಿ.